ನಿಮಗೆ ಸಾಲ ಬೇಕಿರುತ್ತೆ, ಹೋಮ್ ಲೋನು ಅಥವಾ ಬಿಸ್ನೆಸ್ ಲೋನು ಅಥವಾ ಕಾರ್ ಪರ್ಚೇಸ್ ಮಾಡೋದಿಕ್ಕೋ ಬೈಕ್ ತಗೊಳ್ಳೋದಿಕ್ಕೋ. ಸೊ ನೀವೇನ್ ಮಾಡ್ತೀರಿ, ಬ್ಯಾಂಕಿಗೆ ಹೋಗಿ ಈ ಸಾಲಕ್ಕೆ ಅರ್ಜಿ ಹಾಕ್ತೀರಿ. ಆಗ ಬ್ಯಾಂಕ್ ಮ್ಯಾನೇಜರ್ ನಿಮ್ಮನ್ನ ಕರೆದು ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದೆ, ಲೋನ್ ಕೊಡಕ್ಕಾಗಲ್ಲ ಅಂತ ಹೇಳಿ ಲೋನ್ ಅನ್ನ ರಿಜೆಕ್ಟ್ ಮಾಡ್ತಾರೆ. ಆಗ ನಿಜವಾಗಿಯೂ ನಿಮಗೆ ತಲೆಬಿಸಿ ಶುರುವಾಗುತ್ತೆ. ಅರೆ ಏನಕ್ಕೆ ಲೋನ್ ರಿಜೆಕ್ಟ್ ಆಗ್ತಾ ಇದೆ, ಒಳ್ಳೆ ಕೆಲಸದಲ್ಲಿದ್ದೀನಿ, ಸರಿಯಾದ ಟೈಮಿಗೆ ಎಲ್ಲ ಪೇಮೆಂಟ್ಸ್ ಮಾಡ್ತಾ ಇದ್ದೀನಿ, ಕ್ರೆಡಿಟ್ ಕಾರ್ಡ್ ಬಿಲ್ ಕೂಡ ಆನ್ ಟೈಮ್ ಪೇ ಮಾಡ್ತಾ ಇದ್ದೀನಿ, ಆದರೂ ಕೂಡ ಯಾಕೆ ಕ್ರೆಡಿಟ್ ಸ್ಕೋರ್ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ. ನೋಡಿ, ಈ ತರಹ ಒಬ್ಬ ದೊಡ್ಡ ಉದ್ಯಮಿಗೆ ಸಾಲದ ಸಮಸ್ಯೆ ಎದುರಾದಾಗ ಅವರ ಬಳಿ ಅಡ್ವೊಕೇಟ್ಸು, ಸಿಎಗಳು ಮತ್ತು ಪ್ರಭಾವಿಗಳ ಕಾಂಟ್ಯಾಕ್ಟ್ ಇರುತ್ತೆ ಇದನ್ನು ಸರಿಪಡಿಸೋದಕ್ಕೆ. ಆದರೆ ನಿಮ್ಮ ಜೊತೆ ಯಾರಿರ್ತಾರೆ? ನಿಮ್ಮ ಕ್ರೆಡಿಟ್ ಸ್ಕೋರ್ ಯಾಕೆ ಕಡಿಮೆ ಆಗಿದೆ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ, ಅದನ್ನ ಸರಿ ಮಾಡಿ ಕ್ರೆಡಿಟ್ ಸ್ಕೋರ್ ಅನ್ನ ಜಾಸ್ತಿ ಮಾಡೋದಕ್ಕೆ, ನಿಮ್ಮ ಪರವಾಗಿ ಫೈಟ್ ಮಾಡೋದಕ್ಕೆ ಯಾರಿರ್ತಾರೆ? ಕರ್ನಾಟಕದ ಒಬ್ಬ ರೈತ, ಕ್ಯಾಬ್ ಡ್ರೈವರು ಅಥವಾ ಆಟೋ ಡ್ರೈವರು ಅಥವಾ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿರೋ ಅಂದ್ರೆ ಮೈಸೂರು, ಕೋಲಾರ, ಬೆಳಗಾವಿಯ, ಮಂಗಳೂರಿನ ಒಬ್ಬ ಸಣ್ಣ ಅಂಗಡಿ ಮಾಲೀಕರು ಸೇರಿದಂತೆ ಎಲ್ಲರ ಸಮಸ್ಯೆನೂ ಇದೆ ಅಲ್ವಾ? ಚಿಂತೆ ಮಾಡಬೇಡಿ, ಈಗ ನಿಮ್ಮ ಪರವಾಗಿ ನಿಲ್ಲೋದಕ್ಕೆ ಒಬ್ಬ ಬಂದಿದ್ದಾನೆ. ಅಂದ್ರೆ ಒಂದು ಅದ್ಭುತ AI ಬಂದಿದೆ. ನಿಮ್ಮ ಕ್ರೆಡಿಟ್ ಸ್ಕೋರ್ ಯಾಕೆ ಕಡಿಮೆ ಆಗಿದೆ, ಏನಾದರೂ ತಪ್ಪುಗಳಿದೆಯಾ, ಅದನ್ನ ಸರಿಪಡಿಸೋದು ಹೇಗೆ ಅನ್ನೋದನ್ನ ಪತ್ತೆ ಹಚ್ಚಿ ಕ್ರೆಡಿಟ್ ಸ್ಕೋರ್ ಅನ್ನ ಜಾಸ್ತಿ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅದು ಕೂಡ ಫ್ರೀ ಆಗಿ ನಿಮ್ಮ ಜೊತೆ ನಿಂತು ನಿಮ್ಮ ಗೆಳೆಯನಂತೆ ಫೈಟ್ ಮಾಡುತ್ತೆ. ಎಷ್ಟು ಚೆನ್ನಾಗಿದೆಯಲ್ಲ, ಅದು ಯಾವುದು ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೇನೆ ಕ್ರೆಡಿಟ್ ಸ್ಕೋರ್ ಜಾಸ್ತಿ ಮಾಡೋದು ಹೇಗೆ ಅನ್ನೋದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ. ನಾನು ಶೇಷಕೃಷ್ಣ ಭಟ್. ಬಹಳಷ್ಟು ಜನರಿಗೆ ಇದರ ಅನುಭವ ಆಗಿರುತ್ತೆ. ಲೋನ್ಗೋಸ್ಕರ ಬ್ಯಾಂಕ್ಗಳಿಗೆ ಅಲೆದು ಚಪ್ಪಲಿ ಸವೆದು ಹೋಗಿರುತ್ತೆ ಹೊರತು ಸಾಲ ಮಾತ್ರ ಸಿಗಲ್ಲ. ಸಾಲ ಯಾಕೆ ಸಿಗ್ತಿಲ್ಲ ಅಂತ ಹೇಳಿ ಚೆಕ್ ಮಾಡಿದ್ರೆ ಎಲ್ಲವೂ ಕೂಡ ಸರಿಯಾಗಿರುತ್ತೆ, ಆದರೆ ಕ್ರೆಡಿಟ್ ಸ್ಕೋರ್ನದ್ದೇ ಸಮಸ್ಯೆ. ಒಳ್ಳೆ ಕೆಲಸದಲ್ಲಿರ್ತಾರೆ, ಹಿಂದೆ ತಗೊಂಡ ಸಾಲವನ್ನ ಕ್ಲಿಯರ್ ಮಾಡಿರ್ತಾರೆ, ಕ್ರೆಡಿಟ್ ಕಾರ್ಡ್ ಡ್ಯೂ ಕೂಡ ಇರಲ್ಲ, ಆದರೂ ಕ್ರೆಡಿಟ್ ಸ್ಕೋರ್ ಮಾತ್ರ ಕಡಿಮೆ. ಯಾಕೆ ಹಿಂಗಾಗ್ತಿದೆ ಅಂತ ಬ್ಯಾಂಕ್ನವರು ಹೇಳಲ್ಲ. ನೋಡಿ, ಕ್ರೆಡಿಟ್ ರಿಪೋರ್ಟ್ನಲ್ಲಿ ನಿಮಗೆ ಗೊತ್ತಿಲ್ಲದೇನೆ ಬ್ಯಾಂಕ್ನವರು ತಪ್ಪಾಗಿ ರಿಪೋರ್ಟ್ ಮಾಡಿರ್ತಾರೆ ಅಥವಾ ರಾಂಗ್ ಎಂಟ್ರಿ ಆಗಿರುತ್ತೆ, ಅದು ನಿಮಗೆ ಗೊತ್ತೇ ಆಗಿರಲ್ಲ. ಇದರಿಂದಾಗಿನೇ ಕ್ರೆಡಿಟ್ ಸ್ಕೋರ್ ಕಡಿಮೆ ಇರುತ್ತೆ, ಜಾಸ್ತಿ ಆಗೋದೇ ಇಲ್ಲ. ನಿಮ್ಮ ಲೋನ್ ಕೂಡ ಇದೇ ಕಾರಣಕ್ಕೆ ರಿಜೆಕ್ಟ್ ಆಗ್ತಾನೆ ಇರುತ್ತೆ. ಹಾಗಾದ್ರೆ ಇದನ್ನ ಪತ್ತೆ ಹಚ್ಚೋದು ಹೇಗೆ, ಕ್ರೆಡಿಟ್ ಸ್ಕೋರ್ ಜಾಸ್ತಿ ಮಾಡೋದು ಹೇಗೆ ಅಂತ ಕೇಳಿದ್ರೆ ಅದಕ್ಕಾಗೆ ಒಂದು ಸೂಪರ್ AI ಬಂದಿದೆ. ಅದನ್ನು ನಾನು ಹೇಳ್ತೀನಿ. ಆದರೆ ಅದಕ್ಕೂ ಮೊದಲು ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನ 90 ದಿನಗಳಲ್ಲಿ ಜಾಸ್ತಿ ಮಾಡೋದು ಹೇಗೆ ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ನೋಡಿ, ಕ್ರೆಡಿಟ್ ಸ್ಕೋರ್ ಸರಿಪಡಿಸೋದಕ್ಕೆ ಸಾಧ್ಯವೇ? ಕ್ರೆಡಿಟ್ ಸ್ಕೋರ್ ಅನ್ನ ಉತ್ತಮಪಡಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ತಪ್ಪು ಕಲ್ಪನೆ. ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನ ಕಡಿಮೆ ಮಾಡ್ತಿರೋ ಆ ತಪ್ಪುಗಳನ್ನ ಸರಿಪಡಿಸಬೇಕು ಮತ್ತು ಬ್ಯಾಂಕ್ಗಳು ಬಳಸುವಂತ ನಿಖರವಾದ ಲೆಕ್ಕಾಚಾರ ಇದೆಯಲ್ಲ ಅದನ್ನ ನೀವು ತಿಳ್ಕೊಳ್ಬೇಕು. ಅದನ್ನ ನಾನೀಗ ನಿಮಗೆ 1 by 1 ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡಿ, ಮೊದಲನೇದು ಪದೇ ಕ್ರೆಡಿಟ್ ಸ್ಕೋರ್ ಪರೀಕ್ಷಿಸುವಿಕೆ, ಕ್ರೆಡಿಟ್ ಸ್ಕೋರ್ ಚೆಕ್ಸ್ ಅಂತ ಹೇಳ್ತೀವಿ. ಎಲ್ಲರನ್ನು ಕೂಡ ಕಾಡೋ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಕ್ರೆಡಿಟ್ ಸ್ಕೋರ್ ಅನ್ನ ಪದೇ ಚೆಕ್ ಮಾಡಿದ್ರೆ ಅದು ಕ್ರೆಡಿಟ್ ಸ್ಕೋರ್ ಅನ್ನ ಕಡಿಮೆ ಮಾಡುತ್ತೆ, ಹೌದಾ ಅಂತ. ಬಹುಶಃ ನೀವು ಕೂಡ ಇದನ್ನ ಕೇಳಿರ್ತೀರಲ್ವಾ? ಇದು ಸಂಪೂರ್ಣ ಸುಳ್ಳು. ನೋಡಿ, ಇಲ್ಲಿ ಕ್ರೆಡಿಟ್ ಸ್ಕೋರ್ ಚೆಕ್ ಅಂತ ಹೇಳಿ ಬಂದಾಗ ನೀವು ತಿಳಿದುಕೊಳ್ಳಲೇಬೇಕಾದಂತ 2 ರೀತಿಯ ಪರೀಕ್ಷಿಸುವಿಕೆ ಅಥವಾ ಚೆಕ್ ಇದೆ, ಎನ್ಕ್ವೈರೀಸ್ ಅಂತ ಇದೆ. ಯಾವ್ಯಾವುದು? ಮೊದಲನೇದು ಸಾಫ್ಟ್ ಚೆಕ್ಸ್ ಅಂತ ಹೇಳ್ತೀವಿ. ಆ್ಯಪ್ಗಳು ಅಥವಾ ಸಿಬಿಲ್ ವೆಬ್ಸೈಟ್ ಮೂಲಕ ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನ ನೀವೇ ಪರಿಶೀಲಿಸೋದು, ನೀವೇ ಚೆಕ್ ಮಾಡೋದು. ಇದು ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಯಾವುದೇ ರೀತಿಯಾದಂಥ ಪರಿಣಾಮವನ್ನು ಬೀರೋದಿಲ್ಲ. ವಾಸ್ತವವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಏನಾದರೂ ಬದಲಾವಣೆಗಳು ಆಗ್ತಿವೆಯಾ ಅಂತ ಗುರುತಿಸೋದಕ್ಕೆ ನೀವಿದನ್ನ ನಿಯಮಿತವಾಗಿ ಪರಿಶೀಲಿಸಬೇಕು. ನೀವು ಈ ರೀತಿ ಚೆಕ್ ಮಾಡಿದ್ರಿ ಅಂತ ಹೇಳಿದ್ರೆ ಕ್ರೆಡಿಟ್ ಸ್ಕೋರ್ ಯಾವುದೇ ಕಾರಣಕ್ಕೂ ಕೂಡ ಕಡಿಮೆ ಆಗೋದಿಲ್ಲ. ಇಲ್ಲಿ 2ನೇದಿದೆ, ಅದೇನೆ ಹಾರ್ಡ್ ಚೆಕ್ಸ್. ಅಂದ್ರೆ ನೀವು ಸಾಲ ಅಥವಾ ಹೊಸ ಕ್ರೆಡಿಟ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಿದಾಗ ಹಾರ್ಡ್ ಚೆಕ್ ಮಾಡಲಾಗುತ್ತೆ. ಬ್ಯಾಂಕು ಸಿಬಿಲ್ನಿಂದ ನಿಮ್ಮ ರಿಪೋರ್ಟ್ ಅನ್ನ ಕೇಳುತ್ತೆ. ಇಂತಹ ಸಂದರ್ಭದಲ್ಲಿ ಇದು ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನ ಕೆಲವು ಪಾಯಿಂಟ್ಗಳಷ್ಟು ಕಡಿಮೆ ಮಾಡುತ್ತೆ. ಸೊ ಮೊದಲನೇದು ನೀವೇ ಚೆಕ್ ಮಾಡಿದ್ರೆ ಕಡಿಮೆ ಆಗೋದಿಲ್ಲ. ನೀವು ಸಾಲಕ್ಕೋಸ್ಕರ ಅಥವಾ ಕ್ರೆಡಿಟ್ ಕಾರ್ಡ್ಗೋಸ್ಕರ ಅರ್ಜಿ ಸಲ್ಲಿಸಿದಾಗ ಅವ್ರು ಚೆಕ್ ಮಾಡಿದ್ರು ಅಂತ ಹೇಳಿದ್ರೆ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಿದ್ರೆ ಏನ್ ಮಾಡಬೇಕು? ನೋಡಿ, ಒಂದೇ ಬಾರಿಗೆ 5 ಬೇರೆ ಬ್ಯಾಂಕ್ಗಳಲ್ಲಿ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಬೇಡಿ. ಆಗ ಪ್ರತಿಯೊಂದು ಬ್ಯಾಂಕ್ನಲ್ಲಿ ಹಾರ್ಡ್ ಚೆಕ್ ಮಾಡಿದಾಗ
ಕ್ರೆಡಿಟ್ ಸ್ಕೋರ್ಗೆ ದೊಡ್ಡ ಪೆಟ್ಟು ಬೀಳುತ್ತೆ. ಒಮ್ಮೆ ಅರ್ಜಿ ರಿಜೆಕ್ಟ್ ಆಯಿತು ಅಂದರೆ ಅಲ್ಲಿಗೆ ಒಂದು ಸರ್ತಿ ನಿಲ್ಲಿಸಿ, ಒಂದು ಸ್ವಲ್ಪ ಟೈಮ್ ಕಾಯಿರಿ, ಸಮಸ್ಯೆಯನ್ನು ಸರಿಪಡಿಸಿ, ಅದಾದಮೇಲೆ ಕೆಲವು ತಿಂಗಳುಗಳ ನಂತರ ಮತ್ತೆ ಅರ್ಜಿಯನ್ನು ಸಲ್ಲಿಸೋದು ಒಳ್ಳೆಯದು. ಸೊ ಈಗ ನೀವು ಕೇಳ್ಬೋದು, ಹೌದು ನಮ್ಮ ಈ ಕ್ರೆಡಿಟ್ ಸ್ಕೋರನ್ನು ಅಂದರೆ ಈ ಮ್ಯಾಜಿಕ್ 3 ನಂಬರ್ ಇದೆಯಲ್ಲ, ಈ ಸಂಖ್ಯೆಯನ್ನು ಹೇಗೆ ಲೆಕ್ಕ ಹಾಕಲಾಗುತ್ತೆ? ನಮಗೆ 650 750 ಅಂತೆಲ್ಲ ಕ್ರೆಡಿಟ್ ಸ್ಕೋರ್ ಬರುತ್ತಲ್ವಾ, ಅದು ಹೇಗೆ ಲೆಕ್ಕ ಹಾಕ್ತಾರೆ ಅಂತ ಹೇಳಿ ನೋಡಿ. ಇದನ್ನ 5 ನಿರ್ದಿಷ್ಟ ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಸೊ 5 ಪ್ಯಾರಾಮೀಟರ್ ಫಾರ್ಮುಲಾ ಏನೇನು ಅಂತ ಹೇಳಿ ಈಗ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದು ಪೇಮೆಂಟ್ ಹಿಸ್ಟ್ರಿ, ಪಾವತಿ ಇತಿಹಾಸ. ನೋಡಿ, ಕ್ರೆಡಿಟ್ ಸ್ಕೋರ್ ಲೆಕ್ಕಾಚಾರದಲ್ಲಿ ಇದರ ಪಾತ್ರ ಸುಮಾರು 35% ನಷ್ಟಿದೆ. ನೋಡಿ, ಇದು ಅತ್ಯಂತ ಪ್ರಮುಖ ಅಂಶ. ಹಾಗಿದ್ರೆ ಈ ಪೇಮೆಂಟ್ ಹಿಸ್ಟ್ರಿ ಅಂದ್ರೆ ಏನು? ನೋಡಿ, ನಿಮ್ಮ ಒಂದೇ ಒಂದು ಪೇಮೆಂಟ್ ಅಥವಾ ಪಾವತಿ ಡಿಲೇ ಆಯಿತು, ವಿಳಂಬವಾದರೂ ಕೂಡ ನಿಮ್ಮ ಕ್ರೆಡಿಟ್ ಸ್ಕೋರ್ನಿಂದ ತಕ್ಷಣವೇ 60ರಿಂದ 70 ಪಾಯಿಂಟ್ಗಳಷ್ಟು ಕಡಿತ ಆಗ್ಬೋದು. ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಬೇಕು ಅಂತ ಹೇಳಿದ್ರೆ, ನೀವು ಲೋನ್ EMI ಅಥವಾ ಕ್ರೆಡಿಟ್ ಕಾರ್ಡ್ ಪೇಮೆಂಟನ್ನು ಪ್ರತಿ ತಿಂಗಳು 5ನೇ ತಾರೀಕಿನಂದು ಕಟ್ಟುತ್ತಾ ಇರ್ತೀರಿ. ಆದರೆ ಒಂದು ವೇಳೆ ಅದು ಮಿಸ್ ಆಯಿತು ಅಥವಾ ಆಟೋ ಡೆಬಿಟ್ ಆಪ್ಷನ್ ಕೊಟ್ಟಿರ್ತೀರಿ, ಆದರೆ ನಿಮ್ಮ ಅಕೌಂಟ್ನಲ್ಲಿ ಹಣ ಇಲ್ಲದೆ ಅದು ಮಿಸ್ ಆಯಿತು ಅಂತ ಹೇಳಿದರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಆಗಿಬಿಡುತ್ತೆ. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು ಅಂತ ನೀವು ಕೇಳೋದಿದ್ರೆ, ನೋಡಿ ಇದಕ್ಕೂ ಕೂಡ ಪರಿಹಾರ ಇದೆ, ನೀವು ತಿಳ್ಕೊಳ್ಬೇಕಷ್ಟೇ. ಏನು ಮಾಡಬೇಕು? ನಿಮ್ಮ ರಿಪೋರ್ಟ್ನಲ್ಲಿ ಬ್ಯಾಂಕ್ನಿಂದ ಹಳೆಯ ಅಡ್ವರ್ಸ್ ಕಮೆಂಟ್ ಇದ್ರೆ ನೀವು ಅದನ್ನು ಡಿಲೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ 2 ವರ್ಷಗಳ ನಂತರ ಅದರ ಪ್ರಭಾವ ಕಡಿಮೆ ಆಗುತ್ತೆ. ಬಟ್ ಹಳೆಯ ತಪ್ಪುಗಳನ್ನು ಸರಿಪಡಿಸೋದಕ್ಕೆ ಈಗಿನಿಂದನೇ ಕರೆಕ್ಟ್ ಟೈಮ್ ಅಂದರೆ ಆನ್ ಟೈಮಿಗೆ ಪೇಮೆಂಟ್ಸ್ ಮಾಡ್ತಾ ಹೋಗಿ. ಆಗ ಪೇಮೆಂಟ್ ಹಿಸ್ಟ್ರಿ ಸುಧಾರಿಸುತ್ತೆ, ನಿಮ್ಮ ಕ್ರೆಡಿಟ್ ಸ್ಕೋರ್ ಕೂಡ ಜಾಸ್ತಿ ಆಗುತ್ತೆ. ಇನ್ನು ಎರಡನೇದು ಕ್ರೆಡಿಟ್ ಯುಟಿಲೈಸೇಷನ್, ಕ್ರೆಡಿಟ್ ಬಳಕೆ. ನೋಡಿ, ಕ್ರೆಡಿಟ್ ಸ್ಕೋರ್ ಲೆಕ್ಕಾಚಾರದಲ್ಲಿ 30% ಪ್ರಾಮುಖ್ಯತೆ ಈ ಕ್ರೆಡಿಟ್ ಯುಟಿಲೈಸೇಷನ್ಗಿದೆ. ಹಾಗಿದ್ರೆ ಇದೇನು? ಇದನ್ನು ನಾನು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಬೇಕು ಅಂತ ಹೇಳಿದ್ರೆ, ನಿಮ್ಮ ಒಟ್ಟು ಕ್ರೆಡಿಟ್ ಲಿಮಿಟ್ ಅಥವಾ ಮಿತಿ 1 ಲಕ್ಷ ರೂಪಾಯಿ ಇದೆ. ನೀವು ಪ್ರತಿ ತಿಂಗಳು 90,000 ರೂಪಾಯಿ ಖರ್ಚು ಮಾಡ್ತಾ ಇದ್ರೆ ನೀವು ಸಾಲಕ್ಕಾಗಿ ಹಸಿದಿರುವಂತೆ ಕಾಣ್ತೀರಿ. ಈ ರೀತಿ ಕ್ರೆಡಿಟ್ ಲಿಮಿಟ್ ಅನ್ನ ನೀವು ಜಾಸ್ತಿ ಯೂಸ್ ಮಾಡ್ತಾ ಹೋದ್ರೆ ಇದನ್ನ ಕ್ರೆಡಿಟ್ ಹಂಗ್ರಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಇದು ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನ ಕಡಿಮೆ ಮಾಡುತ್ತೆ. ಹಾಗಿದ್ರೆ ಇದಕ್ಕೆ ಏನು ಮಾಡಬೇಕು? ಸರಿಯಾದ ಕ್ರೆಡಿಟ್ ಲಿಮಿಟ್ ಏನು ಅಂತ ನೀವು ಕೇಳಿದ್ರೆ ಅದಕ್ಕೊಂದು ಗೋಲ್ಡನ್ ರೂಲ್ ಇದೆ. ಅದೇನು ಅಂತ ಹೇಳಿದ್ರೆ, ನೋಡಿ, ನಿಮ್ಮ ಬಳಕೆಯನ್ನು 30%ಗಿಂತ ಕಡಿಮೆ ಇರಿಸಿ. ನೀವು ಕೇವಲ 1%ನಿಂದ 9% ವರೆಗೆ ಮಾತ್ರ ಬಳಸಿದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರು ರಾಕೆಟ್ ವೇಗದಲ್ಲಿ ಏರುತ್ತೆ. ಅಂದರೆ ನೋಡಿ, 1 ಲಕ್ಷ ರೂಪಾಯಿ ಲಿಮಿಟ್ನ ಕ್ರೆಡಿಟ್ ಕಾರ್ಡ್ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ಅದರಲ್ಲಿ 30,000ಕ್ಕಿಂತ ಕಡಿಮೆ ಮಾತ್ರ ನೀವು ಉಪಯೋಗಿಸಿ. 1 ಲಕ್ಷ ಇದೆ ಅಂತ ಹೇಳಿ ಎಲ್ಲವನ್ನ ಕೂಡ ಉಪಯೋಗಿಸಬೇಡಿ. ಇದು ನಿಮಗೆ ಸಹಾಯ ಆಗುತ್ತೆ. ಇನ್ನು ನಾವು ನೆಕ್ಸ್ಟ್ ನೋಡೋದಿದ್ರೆ ಕ್ರೆಡಿಟ್ ಇತಿಹಾಸದ ಅವಧಿ, ಲೆಂತ್ ಆಫ್ ಕ್ರೆಡಿಟ್ ಹಿಸ್ಟ್ರಿ. ನೋಡಿ, ಕ್ರೆಡಿಟ್ ಸ್ಕೋರ್ ಲೆಕ್ಕಾಚಾರದಲ್ಲಿ 15% ಪ್ರಾಮುಖ್ಯತೆ ಇದಕ್ಕೂ ಕೂಡ ಇದೆ. ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳುವಂತ ಮಾತನ್ನ ನೀವು ಕೇಳಿರ್ತೀರಿ. ಕ್ರೆಡಿಟ್ ಅಕೌಂಟ್ ಹಳೆಯದಾದಷ್ಟು ಒಳ್ಳೆಯದು. ನೀವು ಎಷ್ಟು ಹೆಚ್ಚು ಕಾಲ ಕ್ರೆಡಿಟ್ ಖಾತೆಯನ್ನ, ಕ್ರೆಡಿಟ್ ಅಕೌಂಟ್ ಅನ್ನ ಹೊಂದಿದ್ದೀರೋ ಅಷ್ಟು ವಿಶ್ವಾಸಾರ್ಹವಾಗಿ ಕಾಣ್ತಾ ಇರ್ತೀರಿ. ಸೊ ಅದು ನಿಮಗೆ ಕ್ರೆಡಿಟ್ ಸ್ಕೋರ್ ಜಾಸ್ತಿ ಮಾಡೋದಕ್ಕೆ ಕಾರಣ ಆಗುತ್ತೆ. ಆದ್ರೆ ಇಲ್ಲಿ ತಪ್ಪೇನು? ನಿಮ್ಮ ಹಳೆಯ ಕ್ರೆಡಿಟ್ ಕಾರ್ಡ್ ಅನ್ನ ನೀವು ಹೆಚ್ಚು ಬಳಸದೇ ಇದ್ರೂ ಕೂಡ ಅದನ್ನ ಯಾವತ್ತೂ ಕ್ಲೋಸ್ ಮಾಡುವಂತ ತಪ್ಪನ್ನ ಮಾಡಬೇಡಿ. ಅದನ್ನ ಕ್ಲೋಸ್ ಮಾಡೋದು ನಿಮ್ಮ ಕ್ರೆಡಿಟ್ ಹಿಸ್ಟರಿಯನ್ನ ಸ್ಟಾಪ್ ಮಾಡಿಬಿಡುತ್ತೆ ಮತ್ತು ಇದು ಕ್ರೆಡಿಟ್ ಸ್ಕೋರ್ ಅನ್ನ ಕಡಿಮೆ ಮಾಡುತ್ತೆ. ಇದು ನಿಮ್ಮ ಗಮನದಲ್ಲಿರಬೇಕು. ಇನ್ನು 4ನೇದು ಕ್ರೆಡಿಟ್ ಮಿಕ್ಸ್. ನೋಡಿ, ನಿಮ್ಮ ಒಟ್ಟು ಕ್ರೆಡಿಟ್ ಸ್ಕೋರ್ ನಲ್ಲಿ ಇದಕ್ಕೆ ಸುಮಾರು 10ರಿಂದ 15% ನಷ್ಟು ಪ್ರಾಮುಖ್ಯತೆ ಇರುತ್ತೆ. ಬ್ಯಾಂಕ್ಗಳು ಯಾವತ್ತೂ ಕೂಡ ಕ್ರೆಡಿಟ್ ಮಿಕ್ಸ್ ನಲ್ಲಿ ಬ್ಯಾಲೆನ್ಸ್ ಅನ್ನು ಇಷ್ಟಪಡ್ತವೆ. ಬ್ಯಾಲೆನ್ಸ್ ಅಂದ್ರೆ ಏನು? ಸೆಕ್ಯೂರ್ಡ್ ಲೋನ್ಗಳು ಅಂತ ಇದಾವೆ. ಉದಾಹರಣೆಗೆ ಮನೆ, ಕಾರು, ಈ ಸಾಲಗಳೆಲ್ಲ ಕೂಡ ಸೆಕ್ಯೂರ್ಡ್. ಅನ್ಸೆಕ್ಯೂರ್ಡ್ ಲೋನ್ಗಳು ಅಂತ ಇದಾವೆ, ಕ್ರೆಡಿಟ್ ಕಾರ್ಡು, ಪರ್ಸನಲ್ ಲೋನು. ಇದರ ನಡುವೆ ಬ್ಯಾಲೆನ್ಸ್, ಸಮತೋಲನ ಇರಬೇಕು. ಇದನ್ನೇ ಬ್ಯಾಂಕ್ಗಳು ಎಕ್ಸ್ಪೆಕ್ಟ್ ಮಾಡ್ತವೆ. ಕೇವಲ ಒಂದು ವಿಧದ ಸಾಲ ನಿಮ್ಮನ್ನ ಅಪಾಯಕಾರಿ ಅಂತ ಹೇಳಿ ತೋರಿಸಬಹುದು, ಅದರಿಂದ ಕ್ರೆಡಿಟ್ ಸ್ಕೋರ್ ಕಡಿಮೆ ಆಗಬಹುದು. ಹಾಗಾಗಿ ಇದರಲ್ಲಿ ಬ್ಯಾಲೆನ್ಸ್ ಇರಬೇಕು, ಕ್ರೆಡಿಟ್ ಮಿಕ್ಸ್ ಸರಿಯಾಗಿರಬೇಕು. ಇನ್ನು 5ನೇದು ಹೊಸ ಕ್ರೆಡಿಟ್. ನಿಮ್ಮ ಕ್ರೆಡಿಟ್ ಸ್ಕೋರ್ ಲೆಕ್ಕಾಚಾರದಲ್ಲಿ ಹೊಸ ಕ್ರೆಡಿಟ್ ಅಥವಾ ನ್ಯೂ ಕ್ರೆಡಿಟ್ ಅನ್ನೋದು 10% ಪ್ರಾಮುಖ್ಯತೆಯನ್ನು ಹೊಂದಿದೆ. ಹಾಗಾಗಿ ನೆಗ್ಲೆಕ್ಟ್ ಮಾಡುವಂಗಿಲ್ಲ. ಇತ್ತೀಚೆಗೆ ನೀವು ಎಷ್ಟು ಹೊಸ ಕ್ರೆಡಿಟ್ ಕಾರ್ಡ್ಗಳನ್ನು ಅಥವಾ ಹೊಸ ಸಾಲಗಳನ್ನು ಪಡೆದಿದ್ದೀರಿ? 6 ತಿಂಗಳಲ್ಲಿ ಹೆಚ್ಚು ಹಾರ್ಡ್ ಚೆಕ್ಸ್ ನಡೆದಿದ್ರೆ ಅದು ಆರ್ಥಿಕ ಒತ್ತಡ ಅಥವಾ ಫೈನಾನ್ಷಿಯಲ್ ಸ್ಟ್ರೆಸ್ ಅನ್ನ ಸೂಚಿಸುತ್ತೆ ಮತ್ತು ಇದು ಕೂಡ ಕ್ರೆಡಿಟ್ ಸ್ಕೋರ್ ಕಡಿಮೆ ಆಗೋದಕ್ಕೆ ಕಾರಣವಾಗಬಹುದು. ಇದೆಲ್ಲವೂ ಸರಿ ಇದ್ರೂ ಕ್ರೆಡಿಟ್ ಸ್ಕೋರ್ ಯಾಕೆ ಜಾಸ್ತಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋದು? ಕ್ಲೀನ್ ಅಪ್ ಪ್ರೋಟೋಕಾಲ್. ನೋಡಿ, ಕೆಲವೊಮ್ಮೆ ನಿಮ್ಮ ತಪ್ಪು ಇಲ್ಲದೆ ಇದ್ರೂ ಕೂಡ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಆಗಿರುತ್ತೆ. ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಾಗಿ ತಪ್ಪುಗಳು ಅಂದರೆ ಎರರ್ಸು ಸಂಭವಿಸಿರ್ತವೆ. ಅದು ಹೇಗೆ ಅಂತ ನೀವು ಕೇಳ್ಬೋದು. ನಮ್ಗೆ ಗೊತ್ತಿಲ್ಲದಂತೆ ಎರರ್ಸ್ ಆಗೋದು. ಬಹುಶಃ ನೀವು ಕೆಲ ವರ್ಷಗಳ ಹಿಂದೆ ತೀರಿಸಿದಂಥ ಯಾವುದಾದ್ರೂ ಸಾಲ ಇವತ್ತಿಗೂ ಕೂಡ ಅಲ್ಲಿ ಆಕ್ಟಿವ್ ಅಂತೇಳಿ ತೋರಿಸ್ತಾ ಇರ್ಬೋದು, ಅಥವಾ ಬೇರೆಯವರ ID ನಿಮ್ಮ ಅಕೌಂಟ್ಗೆ ಲಿಂಕ್ ಆಗಿರ್ಬೋದು. ಮತ್ತಿಲ್ಲಿ ಬೇಸರದ ಸಂಗತಿ ಏನು ಅಂತ ಹೇಳಿದ್ರೆ, ಹೆಚ್ಚಿನ ಜನರಿಗೆ ಈ ತಪ್ಪುಗಳು, ಈ ಎರರ್ಸ್ ಇರೋದು ಗೊತ್ತೇ
ಅರ್ಥೇ ಆಗೋದಿಲ್ಲ. ಅವರು ಕಾರಣ ತಿಳಿಯದೆಯೇ ಮತ್ತೆ ಮತ್ತೆ ಲೋನ್ಗೋ ಕ್ರೆಡಿಟ್ ಕಾರ್ಡ್ಗೋ ಅಪ್ಲೈ ಮಾಡ್ತಾ ಹೋಗ್ತಾರೆ. ಲೋನ್ಗೆ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಿದ ಕೂಡಲೇ ಅದು ರಿಜೆಕ್ಟ್ ಆಗ್ತಾನೆ ಇರ್ತದೆ. ಕರ್ನಾಟಕದ ಅನೇಕ ಗೃಹಲಕ್ಷ್ಮಿಯರು, ಅರ್ಜಿದಾರರು, ಸಣ್ಣ ವ್ಯಾಪಾರಿಗಳು ಮತ್ತು ಸಂಬಳ ಪಡೆಯುವಂಥ ನೌಕರರ ಅಪ್ಲಿಕೇಶನ್ಗಳು, ಲೋನ್ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗೋದಕ್ಕೆ ಇದೇ ಕಾರಣ ಅಂತ ಹೇಳ್ಬೋದು. ಹಾಗಂತ ಅವರು ಅನರ್ಹರು ಅಂತ ಹೇಳಿ ಅಲ್ಲ, ಅವರ ರಿಪೋರ್ಟ್ ತಪ್ಪಾಗಿರೋದ್ರಿಂದ. ಹಾಗಿದ್ರೆ ಇಲ್ಲಿ ಇರಬಹುದಾದಂಥ ತಪ್ಪುಗಳು ಏನೇನಿರ್ಬೋದು ಅಂತ ಹೇಳುವಂಥದ್ದನ್ನು ನೀವು ತಿಳ್ಕೊಳ್ಳೇಬೇಕು. ನೋಡಿ, ಅದರಲ್ಲಿ ಮೊದಲನೇದು, ನೀವು ಯಾವತ್ತೂ ಕೂಡ ಸಾಲ ತಗೊಂಡಿರದೇ ಇರಬಹುದು. ಎರಡನೇದಾಗಿ, ಕೇವಲ 5 ರೂಪಾಯಿ ಬಾಕಿ ಉಳಿದಿರುವುದು ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಹಾಳು ಮಾಡ್ತಾ ಇರಬಹುದು. ಅಥವಾ ಮೂರನೇದಾಗಿ, ಇಲ್ಲಿಗಲ್ ರಿಕವರಿ ಪ್ರೆಷರ್ ಇರಬಹುದು. ಹಾಗಿದ್ರೆ ನೀವು ಕೇಳ್ಬೋದು, ಇದು ಬ್ಯಾಂಕ್ಗಳಿಗೆ ಗೊತ್ತಿರಲ್ವಾ ಅಂತ. ನೋಡಿ, ಬ್ಯಾಂಕ್ಗಳು ಅವರಾಗಿಯೇ ತಪ್ಪುಗಳನ್ನು ತಿದ್ದಲು ಮುಂದೆ ಬರೋದಿಲ್ಲ. ಇದು ನಿಮಗೆ ಗೊತ್ತಿರಲಿ. ಹೆಚ್ಚಿನ ಜನ ಸಿಕ್ಕಾಕೊಳ್ಳೋದೇ ಇಲ್ಲಿ ಅವರ ಬೇಜವಾಬ್ದಾರಿಗಳಿಂದಲ್ಲ, ಬದಲಿಗೆ ಅವರಿಗೆ ಇದರ ಬಗ್ಗೆ ಸರಿಯಾದ ಮಾಹಿತಿ ಅಥವಾ ಸಪೋರ್ಟು ಇಲ್ಲದೇ ಇರೋದ್ರಿಂದ. ಹಾಗಿದ್ರೆ ಈಗ ನೀವು ಕೇಳ್ಬೋದು, ನಮಗೆ ಯಾರು ಸಪೋರ್ಟ್ ಮಾಡ್ತಾರೆ, ನಮ್ಮ ಪರವಾಗಿ ಯಾರು ನಿಲ್ತಾರೆ ಅಂತ. ಎಸ್, ಈಗ ನಿಮ್ಮ ಪರವಾಗಿ ನಿಲ್ಲೋದಕ್ಕೆ ಒಂದು ಅದ್ಭುತ AI ಬಂದಿದೆ. ನಾನು ಆಗಲೇ ಹೇಳಿದ್ನಲ್ಲ, ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಆಗಿರೋದಕ್ಕೆ ಕಾರಣ ಏನು, ಎಲ್ಲಿ ತಪ್ಪಾಗಿದೆ, ಅದನ್ನು ಸರಿಪಡಿಸಿ ಕ್ರೆಡಿಟ್ ಸ್ಕೋರನ್ನು ಜಾಸ್ತಿ ಮಾಡೋದಕ್ಕೆ ನಿಮ್ಮ ಗೆಳೆಯನಂತೆ ಈ AI ಫ್ರೀ ಆಗಿ ನಿಮ್ಮ ಜೊತೆಗೆ ನಿಲ್ಲುತ್ತೆ ಅಂತ. ಎಸ್, ಆ ಗೆಳೆಯನ ಹೆಸರೇ ಉಲ್ಕಾ. ನೀವು ಕ್ರೆಡಿಟ್ ಸ್ಕೋರ್ ವಿಚಾರದಲ್ಲಿ ತಲೆ ಕೆಡಿಸಿಕೊಂಡಿದ್ರೆ ಅಥವಾ ಪದೇ ಪದೇ ನಿಮ್ಮ ಲೋನ್ಗಳು ರಿಜೆಕ್ಟ್ ಆಗ್ತಿದ್ರೆ, ಕ್ರೆಡಿಟ್ ಕಾರ್ಡ್ ರಿಜೆಕ್ಟ್ ಆಗ್ತಿದ್ರೆ, ನಿಮಗೆ ಉಲ್ಕಾ ಹೆಲ್ಪ್ ಮಾಡುತ್ತೆ. ನೋಡಿ, ಉಲ್ಕಾ ಅನ್ನೋದು ಒಂದು AI ಟೂಲ್. ಇದು ನಿಮ್ಮ ಸಂಪೂರ್ಣ ಸಿಬಿಲ್ ರಿಪೋರ್ಟನ್ನು ರೀಡ್ ಮಾಡುತ್ತೆ. ಅಷ್ಟೇ ಅಲ್ಲ, ಕ್ರೆಡಿಟ್ ರಿಪೋರ್ಟ್ನಲ್ಲಿ ಏನೇನು ಸರಿ ಇಲ್ಲ, ಏನೇನು ತಪ್ಪಾಗಿದೆ ಅನ್ನೋದನ್ನು ಪತ್ತೆ ಹಚ್ಚುತ್ತೆ. ಅಷ್ಟೇ ಅಲ್ಲ, ಆ ತಪ್ಪನ್ನು ಸರಿಪಡಿಸೋದಕ್ಕೆ ಸಹಾಯ ಮಾಡುತ್ತೆ. ಅಂದರೆ ಕೇವಲ ಸಲಹೆ ಕೊಡೋದು ಮಾತ್ರ ಅಲ್ಲ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನೀವು ತಗೊಳ್ಳದೇ ಇರುವಂಥ ಅಂದರೆ ತಪ್ಪು ಸಾಲ ನಿಮ್ಮ ಹೆಸರಲ್ಲಿದೆ ಅಂತ ಇಟ್ಕೊಳ್ಳಿ. ಆದರೆ ಅದು ನಿಮ್ಮ ಗಮನಕ್ಕೆ ಬಂದಿರಲ್ಲ, ಅಂದರೆ ನಿಮಗೆ ಗೊತ್ತೇ ಇರಲ್ಲ. ಬ್ಯಾಂಕ್ನವರ ಮಿಸ್ಟೇಕ್ನಿಂದಲೋ ಅಥವಾ ಬೇರೆ ಯಾವುದೋ ಕಾರಣದಿಂದನೋ ಈ ತಪ್ಪು ಅಂದರೆ ರಾಂಗ್ ಎಂಟ್ರಿ ಆಗಿರ್ಬೋದು. ಇದರಿಂದಾಗಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಆಗಿರುತ್ತೆ. ಆದರೆ ಈ ನಿಮ್ಮ ಫ್ರೆಂಡು ಅಂದರೆ ಈ AI ಟೂಲ್ ಉಲ್ಕಾ ಇದೆಯಲ್ಲ, ಇದು ಆ ತಪ್ಪನ್ನು ಪತ್ತೆ ಹಚ್ಚುತ್ತೆ ಮತ್ತು ಡಿಸ್ಪ್ಯೂಟನ್ನು ಫೈಲ್ ಮಾಡುತ್ತೆ, ಆಕ್ಷೇಪಣೆಯನ್ನು ಫೈಲ್ ಮಾಡುತ್ತೆ. ಅದನ್ನು ಸರಿಪಡಿಸಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಉತ್ತಮವಾಗೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಬ್ಯಾಂಕ್ ಇಮೇಲ್ ಗೊಂದಲಮಯವಾಗಿದೆ ಅಂತ ಇಟ್ಕೊಳ್ಳಿ, ಅದು ನಿಮಗೆ ಅರ್ಥವಾಗದೇ ಇರಬಹುದು. ಆಗ ಈ ಉಲ್ಕಾ ಅದನ್ನು ಸರಿಯಾಗಿ ಟ್ರಾನ್ಸ್ಲೇಟ್ ಮಾಡಿ ರಿಪ್ಲೈಯನ್ನು ಕೂಡ ರೆಡಿ ಮಾಡುತ್ತೆ. ಇನ್ನು ನೆಕ್ಸ್ಟ್, ರಿಕವರಿ ಏಜೆಂಟ್ಗಳು ನಿಮಗೆ ಕಿರುಕುಳ ನೀಡ್ತಾ ಇದ್ರೆ ಉಲ್ಕಾ RBIಗೆ ದೂರು ನೀಡೋದಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಉಲ್ಕಾ ಸ್ಕ್ಯಾನ್ ಮಾಡುತ್ತೆ, ದೂರುಗಳನ್ನು ದಾಖಲಿಸುತ್ತೆ ಮತ್ತು ಬ್ಯಾಂಕ್ಗೆ ಮೇಲ್ ಮಾಡುತ್ತೆ. ನೀವು ಏನನ್ನು ಕೂಡ ಮಾಡಬೇಕಾಗಿಲ್ಲ. ಕರ್ನಾಟಕದ ರೈತರು, ಸಣ್ಣ ಸಣ್ಣ ವ್ಯಾಪಾರಿಗಳು ಮತ್ತು ಉದ್ಯೋಗಿಗಳು ಈಗ ಈ ರೀತಿಯ ವ್ಯವಸ್ಥೆಯನ್ನು ಎದುರಿಸೋದಕ್ಕೆ ಈಗ AI ಬಳಸ್ತಾ ಇದ್ದಾರೆ. ಸೊ ನೀವು ಉಲ್ಕಾ ಆ್ಯಪನ್ನು ಬಳಸಬೇಕು ಅಂತ ಹೇಳಿದರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ನಿಡ್ ಕಾಮೆಂಟ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕನ್ನು ಕ್ಲಿಕ್ ಮಾಡಿ ಯೂಸ್ ಮಾಡ್ಬೋದು. ನೋಡಿ, ಒಂದು ರಿಯಲ್ ಎಕ್ಸಾಂಪಲ್ ಅನ್ನು ಕೊಡ್ತೀನಿ. ಒಬ್ಬ ಬ್ಯಾಂಕ್ ಉದ್ಯೋಗಿ ಅಂದರೆ ವ್ಯವಸ್ಥೆಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು, ವ್ಯವಸ್ಥೆ ಬಗ್ಗೆ ಗೊತ್ತಿರೋರು, ಅವರ ಕ್ರೆಡಿಟ್ ಕಾರ್ಡ್ ರಿಜೆಕ್ಟ್ ಆಯಿತು. ಅವರು ತನ್ನ ರಿಪೋರ್ಟನ್ನು ಪರಿಶೀಲಿಸಿದಾಗ ಅವರು ಎಂದೂ ಪಡೆಯದ ಸಾಲವೊಂದು ಅವರ ಹೆಸರಿನಲ್ಲಿತ್ತು. ಆ ಒಂದು ತಪ್ಪು ಎಂಟ್ರಿ ಅವರ ಕ್ರೆಡಿಟ್ ಸ್ಕೋರನ್ನು ಕಡಿಮೆ ಮಾಡ್ತಿತ್ತು. ಒಮ್ಮೆ ಅದನ್ನು ಸರಿಪಡಿಸಿದ ನಂತರ ಅವರ ಸ್ಕೋರು 568ರಿಂದ 762ಕ್ಕೆ ಜಿಗಿಯಿತು. ವ್ಯವಸ್ಥೆಯ ಒಳಗಿರುವ ವ್ಯಕ್ತಿಯೇ ಹೀಗೆ ಸಿಕ್ಕಾಕೊಂಡಿರುವಾಗ ಸಾಮಾನ್ಯರ ಗತಿ ಏನಲ್ವಾ? ಎಸ್, ಈ ರೀತಿಯ ತಪ್ಪುಗಳನ್ನು ಉಲ್ಕಾ ಪತ್ತೆ ಹಚ್ಚಿ ಸರಿಪಡಿಸುತ್ತೆ. ಅಂದರೆ ನಿಮ್ಮ ಗೆಳೆಯನ ಹಾಗೆ ನಿಮ್ಮ ಜೊತೆಗೆ ನಿಲ್ಲುತ್ತೆ. ಇನ್ನು ನೀವು ತಿಳಿಲೇಬೇಕಾದಂಥ ಒಂದು ವಿಷಯ ಇದೆ. ಅದೇನು ಅಂತ ಹೇಳಿದ್ರೆ, ಹೊಸ RBI ನಿಯಮದ ಪ್ರಕಾರ ನೀವು ಕ್ರೆಡಿಟ್ ಬ್ಯೂರೋಗೆ ದೂರು ನೀಡಿದರೆ ಅವರು ಅದನ್ನು 30 ದಿನಗಳ ಒಳಗಡೆ ಪರಿಹರಿಸಬೇಕು. ಒಂದು ವೇಳೆ ಅವರು ಅದನ್ನು ಮಾಡದೇ ಇದ್ದರೆ ಅವರು ಪ್ರತಿದಿನ 100 ರೂಪಾಯಿ ಅಂತೆ ದಂಡವನ್ನು ನಿಮಗೆ ಪಾವತಿಸಬೇಕಾಗತ್ತೆ. ಇದು ನಿಮಗೆ ಗೊತ್ತಿರಲಿ. ಸೊ ಫೈನಲಿ, ಉತ್ತಮ ಸಿಬಿಲ್ ಸ್ಕೋರ್ ಎಂದರೆ ಕೇವಲ ಸಾಲ ಪಡೆಯೋದು ಮಾತ್ರ ಅಲ್ಲ, ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಪಡೆಯೋದು ಅಂಥೇಳಿ ಅರ್ಥ. ಅಂದರೆ ನಿಮ್ಮ ಸಿಬಿಲ್ ಸ್ಕೋರ್ ಎಷ್ಟು ಜಾಸ್ತಿ ಇರುತ್ತೋ ಆಗ ಬೇರೆಯವರಿಗಿಂತ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಸಾಲ ಸಿಗುತ್ತೆ. 800+ ಕ್ರೆಡಿಟ್ ಸ್ಕೋರ್ ನಿಮ್ಮ ಜೀವನದುದ್ದಕ್ಕೂ ಲಕ್ಷಾಂತರ ರೂಪಾಯಿಗಳ ಬಡ್ಡಿಯನ್ನು ಉಳಿಸ್ಬೋದು. ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ಇದು ಅಂಕಿಅಂಶಗಳ ವಿಷಯ ಅಲ್ಲ. ಯಾಕೆ ಅಂತ ಹೇಳಿದ್ರೆ, ಸತ್ಯ ಏನು ಅಂತ ಹೇಳಿದ್ರೆ, ನಾನು ವಿಡಿಯೋದ ಆರಂಭದಲ್ಲೇ ಹೇಳಿದಂಗೆ ದೊಡ್ಡ ದೊಡ್ಡ ಜನರಿದ್ದಾರಲ್ಲ, ಅವರಿಗೆ ತೊಂದರೆಯಾದಂಥ ಸಂದರ್ಭದಲ್ಲಿ ಅವರಿಗೆ ಆ ದೊಡ್ಡ ಮಟ್ಟದ ಸಪೋರ್ಟ್ ಸಿಗುತ್ತೆ. ಆದರೆ ನಿಮ್ಮಂಥವರು ಅಂದರೆ ಕರ್ನಾಟಕದ ಒಬ್ಬ ರೈತರೋ, ಸಣ್ಣ ಉದ್ಯಮಿಗಳೋ ಅಥವಾ ಮಧ್ಯಮ ವರ್ಗದ ಉದ್ಯೋಗಿಗಳೋ ಅದೇ ಸಮಸ್ಯೆಯನ್ನು ಎದುರಿಸಿದಂಥ ಸಂದರ್ಭದಲ್ಲಿ ಅವರು ಬ್ಯಾಂಕ್ಗಳು ಅಥವಾ ಈ ಸಿಸ್ಟಮ್ ಮತ್ತು ತಮಗೆ ಅರ್ಥವಾಗದ ತಪ್ಪುಗಳ ವಿರುದ್ಧ ಹೋರಾಡೋದಕ್ಕೆ ಏಕಾಂಗಿ ಆಗಿಬಿಡ್ತಾರೆ. ಅದಕ್ಕಾಗಿಯೇ ಉಲ್ಕಾದಂತಹ AI ಟೂಲ್ಸ್ಗಳು ತುಂಬ ಮುಖ್ಯವಾಗ್ತವೆ. ನಿಮ್ಮ ಮೊಬೈಲ್ನಲ್ಲಿ ಎಷ್ಟೋ ಆ್ಯಪ್ಗಳಿರ್ಬೋದು, ಆದರೆ ಈ ಆ್ಯಪನ್ನು ಯಾವ ಕಾರಣಕ್ಕೂ ಕೂಡ ಮಿಸ್ ಮಾಡಬೇಡಿ.
ಯಾಕಂದ್ರೆ ನಿಮಗೆ ದೊಡ್ಡವರ ತರಹ ಸಪೋರ್ಟು ಕಾಂಟ್ಯಾಕ್ಟು ಇಲ್ಲದೇ ಇದ್ರೂ ಕೂಡ ನೀವು ಈ ಸಿಸ್ಟಮ್ ವಿರುದ್ಧ ಏಕಾಂಗಿಯಾಗಿ ಹೋರಾಡಬೇಕಾಗಿಲ್ಲ. ಯಾಕಂದ್ರೆ ಆಗ ನಿಮ್ಮ ಜೊತೆಗೆ ಉಲ್ಕಾ ಇರುತ್ತೆ. ಸೊ ಅದಕ್ಕಾಗಿ ಈಗಲೇ ಉಲ್ಕಾ ಆ್ಯಪನ್ನು ಡೌನ್ಲೋಡ್ ಮಾಡಿ, ಅದು ನಿಮ್ಮ ಪರವಾಗಿ ಫೈಟ್ ಮಾಡುತ್ತೆ. ಫ್ರೀಯಾಗಿ ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಚೆಕ್ ಮಾಡುತ್ತೆ, ಫ್ರೀಯಾಗಿ ನಿಮ್ಮ ಇಶ್ಯೂವನ್ನು ಅರ್ಥ ಮಾಡ್ಕೊಳ್ಳುತ್ತೆ, ಫ್ರೀಯಾಗಿ ನೀವು ಇದರ ಜೊತೆಗೆ ಚಾಟ್ ಕೂಡ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ನಲ್ಲಿದೆ, ಕ್ಲಿಕ್ ಮಾಡಿ ಇದರ ಉಪಯೋಗವನ್ನು ಪಡೆಯಿರಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಅದರ ಜೊತೆಗೆ ಬಾಸ್ವಾಲಾ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.